ಪಾಕಿಸ್ತಾನದ ಏನು ಇದು ಏರ್ ಬಲ, ವಾಯುಬಲ, ವಾಯುಸೇನಾ ಬಲ ಭಾರತಕ್ಕಿಂತ ಜೋರಾಗಿ ಆಗ್ಬಿಟ್ಟಿದೆ. ಯಾರು ಪಾಕಿಸ್ತಾನದವರು? ನಮ್ಮ ಅಣ್ಣ ತಮ್ಮಂದ್ರೆ ಅಲ್ವಾ. ಬಿ ಜೆ ಪಿಯಲ್ಲಿಯೇ ಒಂದಷ್ಟು ಇವಾಗ ಅಪಸ್ವರ ಎದ್ದಿದೆ. ಭಕ್ತರೇ ಮಾಡಿಬಿಡ್ಬೇಕಿತ್ತು ಅಂತಾರೆ. ಆ ಥರ ಯುದ್ಧೋನ್ಮಾದವನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಾ ನೀವು? ಈ ಕರ್ನಾಟಕದ ಬಿ ಜೆ ಪಿ ನೋಡಿದ ಮೇಲೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕು ಅಂತ ಅನ್ಸಲ್ಲ. ಅನ್ಸುತ್ತಾ ನಿಮ್ಗೇನಾದ್ರು ಅನ್ಸುತ್ತಾ? ಇಲ್ಲ ಸರ್, ಅದು ಇದು ಬಿಟ್ಟು ಓವರ್ ಈಗ ಅದೇ ಈಗ ಇರೋರು ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋ ಥರನ ಅದೇ ಆಗಬೇಕು. ಒಳ್ಳೆ ಬೆಸ್ಟ್ ತಗೋಬೋದಲ್ವಾ? ಏನು ಲೆಸರ್ ಆಫ್ ಟೂ ಈವಿಲ್ಸ್ ಅನ್ನೋದು ಹೇಳ್ತಾ ಇರೋದು ಇರೋ ಇಬ್ಬರಲ್ಲ ಅಲ್ವಾ? ಯಾಕೆ ಬೇಕು? ನಮಗೆ ಅವಕಾಶಗಳಿದೆ ಬೇರೆ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ. ವ್ಯವಸ್ಥೆ ವ್ಯಕ್ತಿಗಳ ಮೇಲೆ ಆಧಾರಿತವಾದರೆ ನಾವು ಹೋದ್ವಿ. ಅವರು ರೂಲ್ಸ್ ಫಾಲೋ ಮಾಡಬೇಕು. ಇವಾಗ ಇಷ್ಟೂ ದಿವಸಗಳ ಕಾಲ ಏನೇನೋ ಇರಲಿ, ಸಮಸ್ಯೆಗಳಿರಲಿ, ಅಮೇರಿಕಾ ಅವರು ತುಂಬ ಸುದೀರ್ಘ ಕಾಲ ಯಶಸ್ವಿ ಪ್ರಜಾಪ್ರಭುತ್ವ ನಡ್ಕೊಂಡು ಬಂದಿರುವಂಥ ದೇಶಗಳಲ್ಲಿ ಅಮೇರಿಕಾ ಮುಂಚೂಣಿಯಲ್ಲಿದೆ ಅಲ್ವಾ? ಅದಕ್ಕೆ ಕಾರಣ ಅವರು ರೂಲ್ ಬೇಸ್ಡ್ ಆಗಿ ಎಲ್ಲ ಅಧ್ಯಕ್ಷರುಗಳು ನಡ್ಕೊಂಡಿದ್ದು. ಇವತ್ತು ಆ ರೂಲ್ಸ್ನ ಕೇರ್ ಮಾಡದಿರುವಂಥ ಅಧ್ಯಕ್ಷ ಬಂದಿದ್ದಾನೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಹಾಗಾಗಿ ಅಮೇರಿಕಾ ಗ್ರೇಟ್ ಆಗಿದ್ದೇನೆ, ಅಲ್ಲಿ ಒಂದು ರೂಲ್ ಆಫ್ ಲಾ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಅದು ಹೋಯ್ತು ಅಂದರೆ ಹೋಯ್ತು, ಎಲ್ಲ ಕಳ್ಕೊಂಡಾಗೆ. ಹಾಗಾಗಿ ನರೇಂದ್ರ ಮೋದಿಯವರು ರೂಲ್ ಆಫ್ ಲಾನ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಅವರು ಮಾಡಿಲ್ಲ ದೇಶಾದ್ಯಂತ. ಇವಾಗ ಹೋಗಿ ನೋಡಿ, ಅದು ತುಂಬ ವಿಚಿತ್ರ. ಇವೆಲ್ಲ ನಾವು ಮಾತಾಡಬಾರ್ದು. ಇದು ಯುದ್ಧದ ಸಮಯ, ಜನ ಇದರಲ್ಲಿರ್ತಾರೆ. ಎಲ್ಲೋ ಈ ಸೌದಿ ಅರೇಬಿಯಾಗೆ ಹೋಗಿದ್ರು, ಬಂದ್ರೆ ಅಲ್ಲೇನೋ ಇಲ್ಲಿ ಪಹಲ್ಗಾಮ್ ಗಲಾಟೆ, ಇದು ದುರಂತ, ಕಗ್ಗೊಲೆ ಆಯಿತು, ಭಯೋತ್ಪಾದಕರು, ನೀಚರು, ಉಗ್ರರು, ಹಿಂಸಾ ವಿನೋದಿಗಳು ಕೊಂದಾಕಿದ್ರು. ಪಾಪ ತುಂಬ ದುರಂತ ಅದು. ಯಾವುದೇ ಮನುಷ್ಯತ್ವ ಇಲ್ಲದಿರುವಂಥವ್ರು, ರಾಕ್ಷಸ್ಯ ಮೃಗತ್ವದ ಮನಸ್ಥಿತಿಯವರು. ಯುದ್ಧ ಅಥವಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಗಾಂಧಿಗಿಂತ ದೊಡ್ಡ ಆದರ್ಶ ನಿಮಗೆ ಇಲ್ಲವೇ ಇಲ್ಲ. ಗಾಂಧಿ ಆದರ್ಶವನ್ನು ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ನೀವು ಏನು ಇದಿಟ್ಕೊಂಡಿದ್ದೀರಾ, ಗನ್ ಇಟ್ಕೊಂಡಿದ್ದೀರಾ ಅಂದರೆ ನೀವು ಮೃಗಗಳ ಸಮಾನ ನನ್ನ ಪ್ರಕಾರ. ಯಾವನೇ ಇರಲಿ, ಯಾವುದೇ ಜಾತಿ ಕುಲ ಮತ ಇರಲಿ. ಪ್ರಜಾಪ್ರಭುತ್ವ ಇಲ್ಲದ ಸಂದರ್ಭದಲ್ಲೇ ಗಾಂಧಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋದು. ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಇಷ್ಟ ಇದ್ದರೆ ನಿಮ್ಮನ್ನು ಬೆಂಬಲಿಸ್ತಾರೆ. ಜನ ಕೆಡಬೇಕು, ಇಲ್ಲ ನಾವು ಇನ್ಯಾವುದೋ ಒಬ್ಬರು ಒತ್ತೆಯಾಗಿರ್ಬೇಕಾದ್ರೆ ಇರ್ತಾರೆ, ಅಲ್ಲಿ ಎದ್ದು ಬರಲಿ ಇವತ್ತಲ್ಲ ನಾಳೆ, ಅಲ್ಲಿ ಆ ಥರದ ಹೋರಾಟಗಳನ್ನ ಕಟ್ಟಬೇಕು. ಆ ಥರ ಮಾಡಿದ್ರು. ಆದರೆ ನರೇಂದ್ರ ಮೋದಿ ಅವ್ರು ಬಂದ ತಕ್ಷಣ ಏನು ಮಾಡಿದ್ರು? ಬಿಹಾರ್ಗೆ ಹೋಗ್ಬಿಟ್ರು, ಚುನಾವಣಾ ಪ್ರಚಾರದಲ್ಲಿ ತೊಡಗ್ಬಿಟ್ರು ಒಂದು ರೀತಿಯಲ್ಲಿ. ಆದರೆ ಇದರಲ್ಲೂ ಸ್ವಲ್ಪ ಈ ಸಲ ಆ್ಯಕ್ಚುಲಿ ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಥರ 8 ಗಂಟೆಗೆ ಬಂದು ಭಾಷಣ ಮಾಡೋದಿಲ್ಲ, 8 PM ಇದಿರಲಿಲ್ಲ. ಪಾಪ ಎಲ್ಲ ಸೈನ್ಯದವರೇ ಒಂದಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಬಿಟ್ಟರು. ಒಂದಷ್ಟು ವಿಚಾರಗಳಲ್ಲಿ ಚೆನ್ನಾಗಿ ನಡೆದಿದೆ. ಆದರೆ ಇನ್ನೂ ಏನೇನೋ ಆಗಿದೆ, ನಮಗೆ ಗೊತ್ತಿಲ್ಲ. ಈಗ ಕೆಲವೊಂದು ಬೇರೆ ಬೇರೆ ಇದಕ್ಕೆ ನೋಡ್ತಾ ಇದ್ದೆ. ಬೇರೆ ಬೇರೆ, ಯಾಕಂದರೆ ನಾವು CNN, BBC ಥರದ ಕೆಲವೊಂದು ಬೇರೆ ಬೇರೆ ನ್ಯೂಸ್ಲೆಟ್ ಔಟ್ಲೆಟ್ಗಳನ್ನ ಫಾಲೋ ಮಾಡಿದಾಗ ಪಾಕಿಸ್ತಾನದ ಏನು ಇದು ಏರ್ ಬಲ, ವಾಯುಬಲ, ವಾಯುಸೇನಾ ಬಲ ಭಾರತಕ್ಕಿಂತ ಜೋರಾಗಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಚೀನಾ ತನ್ನ ಎಲ್ಲ ಲೇಟೆಸ್ಟು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಡ್ವಾನ್ಸ್ಮೆಂಟ್ಗಳೇನಿದೆ ಅದೆಲ್ಲವನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಚೀನಾದ ಏನು ಇವತ್ತು ಅಮೇರಿಕಾ ಬಿಟ್ಟರೆ ಏರ್ಫೋರ್ಸಲ್ಲಿ ತುಂಬ ಬಲಿಷ್ಠವಾಗಿರೋದು ಚೀನಾ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಭಾರತದ ವಾಯುಸೇನೆಯ ಬಲವನ್ನು ಏನು ಕುಗ್ಗಿಸುವಂಥ ಅಥವಾ ಅದರ ಈಕ್ವಲ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅನ್ನುವಂತಹ ವಿಚಾರವನ್ನು ನಾನು ಓದಿದೆ ಕೆಲವೊಂದು ಕಡೆಗಳಲ್ಲಿ. ಹಾಗಾಗಿ ಇಲ್ಲಿ ಯಾವುದು ನಮ್ಮದು ವಾಯುಸೇನೆಯಲ್ಲಿ ಏನಾದರೂ ಆಗಬಹುದು. ನಾವು ಬಲಿಷ್ಠರು ಯಾವುದರಲ್ಲಿ? ನೇವಿನಲ್ಲಿ ಮತ್ತು ಆರ್ಮಿನಲ್ಲಿ, ಭೂದಳ ಮತ್ತು ನೌಕಾದಳದಲ್ಲಿ. ಡಿಫೆಂಡರ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಇವತ್ತಲ್ಲ ನೋಡಿ. ಇರಾಕ್ ಯುದ್ಧದಲ್ಲೇ ಪೇಟ್ರಿಯಾಟಿಕ್ ಮಿಸೈಲ್ಸ್ ಅಂತಿತ್ತು, ಆ್ಯಂಟಿ ಮಿಸೈಲ್ಸು ಅವಿದೆ. ಅವರು ಡ್ರೋನು ಡ್ರೋನ್ನ ಆ್ಯಕ್ಚುಲಿ ಉರುಳಿಸೋದೇನು ದೊಡ್ಡ ಕಷ್ಟ ಅಲ್ಲ. ಮಿಸೈಲ್ಸ್ ಇರುತ್ತಲ್ಲ, ಮಿಸೈಲ್ಸ್ನ ಹೋಗಿ ಉರುಳಿಸೋದು ಕಷ್ಟ. ಅದರಲ್ಲಿ ನಾವು ಆ್ಯಕ್ಚುಲಿ ಬೇರೆ ಬೇರೆ ದೇಶದಿಂದ ನಾವು ತಗೊಂಡಿದ್ವಿ, ನಮ್ಮಲ್ಲೂ ಡೆವಲಪ್ ಆಗಿರುತ್ತೆ. ಆದರೆ ನಮಗಿಂತ ಅಡ್ವಾನ್ಸ್ಡ್ ಆಗಿ ಇವತ್ತು ಚೈನಾ ಇದೆ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಆದರೆ ಯುದ್ಧ ಕೇವಲ ವಾಯು ಇದರಲ್ಲಿ ಮುಗಿಯೋದಿಲ್ಲ. ಸೈನ್ಯ ಇರುತ್ತೆ, ನೌಕಾದಳ ಇರುತ್ತೆ, ಇವೆಲ್ಲ ಇರುತ್ತೆ. ಆದರೆ ಇವತ್ತು ಕದನ ವಿರಾಮನೂ ಸಹ ನರೇಂದ್ರ ಮೋದಿ ಅವರು ಇನ್ಯಾರೋ ಘೋಷಣೆ ಮಾಡೋದ್ರ ಬದಲಿಗೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದು ಯಾಕೆ ಅಂತ ಯೋಚನೆ ಮಾಡಿದಾಗ ಕೆಲವೊಂದು ನಾವು ವಿಚಾರಗಳು ಯೋಚನೆ ಮಾಡಬೇಕಾಗಿದೆ. ನನಗನ್ನಿಸೋ ಹಾಗೆ ಯುದ್ಧ ಯಾವತ್ತೂ ಒಳ್ಳೆಯ ಪರಿಹಾರ ಕೊಡಲ್ಲ, ಆದರೆ ಒಂದು ಪರಿಹಾರ ಅಂತೂ ಕೊಡುತ್ತೆ. ಈ ಸಂದರ್ಭದಲ್ಲಿ ಭಾರತ ಏನು ಮಾಡಿತ್ತು ಅದು ಒಳ್ಳೆಯದೇ. ಆಮೇಲೆ ನನಗನ್ನಿಸ್ದಂಗೆ ಇಟ್ಸ್ ಎ ಫೇಲ್ಡ್ ಸ್ಟೇಟ್ ಯಾವುದು? ಪಾಕಿಸ್ತಾನದಲ್ಲಿ ಮತೀಯವಾದಿಗಳು ಮತ್ತು ಸೇನಾಧಿಕಾರಿಗಳು ಇವೆರಡನ್ನೂ ಸೇರಿ ದೇಶದ ಯಾರು ಪಾಕಿಸ್ತಾನದವರು? ನಮ್ಮ ಅಣ್ಣ ತಮ್ಮಂದ್ರೆ ಅಲ್ವಾ? ಗುಜರಾತ್ನಿಂದ, ರಾಜಸ್ಥಾನದಿಂದ, ಉತ್ತರ ಪ್ರದೇಶದಿಂದ, ಪಂಜಾಬಿಂದ, ಕಾಶ್ಮೀರದಿಂದ ಆ ಕಡೆಗೆ ಜಾಸ್ತಿ ಜನ ಹೋದವರು. ಇನ್ನೊಂದಷ್ಟು ಜನ ಆ ಕಡೆ ನಮ್ಮಲ್ಲಿ ತಕ್ಷಶಿಲೆ ಎಲ್ಲಿದೆ? ಇವೆಲ್ಲನೂ ಭಾರತನೇ ವಿಭಜನೆ ಆಗಿರುತ್ತಾನೆ. ಹಾಗಾಗಿ ನಮ್ಮ ಯಾವುದೋ ಒಂದು 2000 ವರ್ಷಗಳ ಹಿಂದೆ
ನಮ್ಮ ಪೂರ್ವಿಕ ಇವತ್ತಿರೋ ಪಾಕಿಸ್ತಾನದಲ್ಲಿರೋ ಯಾವನ ಪೂರ್ವಿಕ ಒಬ್ಬನೇ ಇದ್ದ. ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ ಅಷ್ಟೇ. ನೀವೆಲ್ಲರೂ ನಮ್ಮ DNA ಪತ್ತೆ ಹಚ್ಚಿ ಹೋಗ್ತಾ ಇದ್ರೆ ಒಂದು 60, 70, 80 ತಲೆಮಾರುಗಳ ಹಿಂದೆ ಇವತ್ತು ಪಾಕಿಸ್ತಾನದಲ್ಲಿರೋರು ನಮಗೆ ದಾಯಾದಿಗಳಾಗಬೇಕು. ಯಾವ ಭಾಷೆ ಮಾತಾಡ್ತಿದ್ದಾರೆ? ಸಿಂಧಿ ಮಾತಾಡ್ತಾ ಇದ್ದಾರೆ ಕರಾಚಿಲಿ. ಲಾಹೋರಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಪಂಜಾಬಿ ಮಾತಾಡ್ತಾ ಇದ್ದಾರೆ. ಇಸ್ಲಾಮಾಬಾದಲ್ಲಿನೂ ಸಿಂಧಿ ಮಾತಾಡ್ತಾರೆ. ಸಿಂಧು ನದಿ, ಸಿಂಧಿ, ಪಂಜಾಬಿ ಎರಡೇ ಮುಖ್ಯವಾದ ಭಾಷೆಗಳು. ಉರ್ದು ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಉರ್ದು ಕಾಶ್ಮೀರದಲ್ಲೂ ಅಷ್ಟೇ. ಉರ್ದು ಸುಮ್ಮನೆ ಕಮ್ಯುನಿಕೇಷನ್ನು ಮಾತಾಡೋದು ಕಾಶ್ಮೀರಿ. ನಾನು ಕಾಶ್ಮೀರಕ್ಕೆ 2 ಸಲ ಹೋಗಿ ಬಂದಿದ್ದೀನಿ. ಇದೇ ಏನು ಶ್ರೀನಗರ ಹೋದ ವರ್ಷ ಇದೇ ಟೈಮಲ್ಲಿ ಮೇ ತಿಂಗಳಲ್ಲಿ ಇದ್ದೆ ನಾನು ಕಾಶ್ಮೀರದಲ್ಲಿ. ನಮ್ಮ ಕುಟುಂಬ ಎಲ್ಲ ಹೋಗಿದ್ವಿ. ಕಾಶ್ಮೀರಿ ಭಾಷೆ ಮಾತಾಡ್ತಾರೆ ಅವರು. ಮುಸಲ್ಮಾನರು ಕಾಶ್ಮೀರಿ ಭಾಷೆ ಮಾತಾಡ್ತಾರೆ ಆಸ್ಪಾಸ್ಗೆ ಪರಸ್ಪರ. ಆದರೆ ಆಡಳಿತ ಭಾಷೆಯಾಗಿ ಅದ್ಯಾವುದೋ ಕಾರಣದಿಂದಾಗಿ ಉರ್ದು ಇಟ್ಕೊಂಡಿದ್ದಾರೆ ಮತೀಯ ಕಾರಣಕ್ಕಾಗಿ. ಅದನ್ನು ಒಳ್ಳೆ ಕಾರಣ ಅಲ್ಲ. ಹಾಗಾಗಿ ನನ್ನ ಪ್ರಕಾರ ಕಾಶ್ಮೀರಿ ಅಧಿಕೃತ ಭಾಷೆ ಮಾಡಬೇಕು. ಡೋಗ್ರಿ ಇದೆ ಜಮ್ಮುನಲ್ಲಿ, ಅದನ್ನು ಅಧಿಕೃತ ಭಾಷೆ ಮಾಡಬೇಕು. ಅಲ್ಲಿ ಉರ್ದು ರಾಜ್ಯ ಭಾಷೆ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಅದೇ ಇವಾಗ ಕೆಲವೊಂದು ಎಮೋಷ್ನಲ್ಲು, ಸೆಂಟಿಮೆಂಟು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅದು ನಾನು ಹೇಳ್ತಿರೋದು. ಹಾಗಾಗಿ ಯುದ್ಧ ಭಾಳ ಸಂಕೀರ್ಣವಾದದ್ದು. ಅಲ್ಲಂತೂ ಇಟ್ಸ್ ಎ ಫೇಲ್ಡ್ ಸ್ಟೇಟು. ಜನ ಭಾಳ ನರಳುತ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಏನು ದೌರ್ಜನ್ಯ ನಡೀತಾ ಇದೆ ಪಾಕಿಸ್ತಾನದಲ್ಲಿ. ಯಾಕಂದರೆ ಸರಿಯಾದ ಎಜುಕೇಷನ್ ಇಲ್ಲ, ಮತೀಯವಾದದ ಕಾರಣದಿಂದಾಗಿ ಬಡತನ ಇದೆ. ಎಷ್ಟು ಅವರಿಗೆ 300 ರೂಪಾಯಿನ ಪೆಟ್ರೋಲ್ ಅಂತೆ ನಮ್ಮ ಇದರಲ್ಲಿ, ನಮ್ಮ ಕನ್ವರ್ಷನ್ ರೇಟಲ್ಲಿ ಅಷ್ಟು. ಈ ಥರ ಹಣದುಬ್ಬರ ಆಗಿದೆ. ಹಾಗಾಗಿ ಸೈನ್ಯದವರು ಈ ಕೋಮುವಾದಿಗಳು ಸೇರಿಕೊಂಡು ಯುದ್ಧ ಪದ್ದ ಅಂದ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಅವ್ರಿಗೇನಾಗಬೇಕಾಗಿದೆ? ಅವಕ್ಕೆ ಬದುಕು ಗೊತ್ತಿಲ್ಲ, ಬಾಳೋದು ಗೊತ್ತಿಲ್ಲ. ಶ್ರೀಮಂತರು ಮಾತ್ರ ಚೆನ್ನಾಗಿದ್ದಾರೆ ಪಾಕಿಸ್ತಾನದಲ್ಲಿ, ಬಡವರು ಚೆನ್ನಾಗಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಒಂದು ರೀತಿಲಿ ಅಲ್ಲೇನಾದ್ರೂ ಹೇಗೆ ಇಂದಿರಾ ಗಾಂಧಿಯವರು ವಿಭಜನೆ ಮಾಡಿದ್ರು ಬಾಂಗ್ಲಾ ಪಾಕಿಸ್ತಾನ, ಆ ಥರಕ್ಕೆ ಈಸ್ಟ್ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶ ಹೆಂಗಾಯಿತು ಆ ಥರಕ್ಕೆ ಕೆಲವೊಂದು ಭಾಗಗಳನ್ನ ಒಡೆದು ನಮ್ಮದೇನಿದೆ ಆ ಒಂದಷ್ಟು ಭಾಗಗಳನ್ನು ಮತ್ತೆ ನಮ್ಮ ವಶಕ್ಕೆ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನನ್ನ ಪ್ರಕಾರ. POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ತಗೊಳ್ಳೋದಕ್ಕೆ. ಆದರೆ ಅದು ಸುಲಭ ಅಲ್ಲ, ನಾವು ಹೇಳೋದಷ್ಟು ಸುಲಭ ಅಲ್ಲ. ತುಂಬ ಟೆರೇನ್ ಈಸ್ ಎಂಟೈರ್ಲಿ ಡಿಫಿಕಲ್ಟ್. ಆ ಒಂದು ಹಿಮಾಲಯಗಳ ಇದೆಯಲ್ವಾ, ಇಲ್ಲೇನೋ ನಾವು ಬಯಲುಸೀಮೆಯಲ್ಲಿ ಹೋದಂಗೆ ನಾವು ಇದನ್ನು ಏನಂತಾರೆ ಟ್ಯಾಂಕ್ಗಳನ್ನ ತಗೊಂಡೋಗೋಕ್ಕಲ್ಲ, ಟ್ಯಾಂಕರ್ಗಳನ್ನು. ತುಂಬ ಕಷ್ಟದ ಜಾಗ, ಅದ್ರ ಜೊತೆಗೆ ಸ್ನೋ ಬೀಳುವಂಥದ್ದು, ಇವೆಲ್ಲನೂ ನಾವು ಹೇಳೋದಷ್ಟು ಸುಲಭ ಅಲ್ಲ. ಆದರೆ ಪಾಕಿಸ್ತಾನ ಅದಕ್ಕೆ ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಅದು ಸೆಕ್ಯುಲರ್ ದೇಶವಾಗಬೇಕು. ಭಾರತದ ರೀತಿಯಲ್ಲೇ ಪಾಕಿಸ್ತಾನ ಜಾತ್ಯತೀತ ದೇಶವಾಗಬೇಕು. ಆಧುನಿಕ ಶಿಕ್ಷಣ ಅಲ್ಲಿ ಎಲ್ಲ ಮಕ್ಕಳಿಗೂ ಸಿಗುವಂಗಾಗಬೇಕು. ಮತ್ತು ಅವರು ಒಂದು ಸೈನ್ಯದ ಬಲವನ್ನು ಕುಗ್ಗಿಸಿ ಸಂವಿಧಾನ ಪಾಕಿಸ್ತಾನದ ಪಾಪ ಇಮ್ರಾನ್ ಖಾನ್ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದ್ದುದರಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಮೈಂಡ್ ಇದ್ದಂತಹ ಒಂದು ಒಳ್ಳೆಯ ಪಾಕಿಸ್ತಾನ ಕಟ್ಟೋದ್ರ ಬಗ್ಗೆ ಗಮನ ಇದ್ದಂಥ ವ್ಯಕ್ತಿ. ಇನ್ನೆಲ್ಲ ಯಾವ ನೋಡಿದ್ರು ಕರಪ್ಟ್, ಔಟ್ ರೈಟ್ ಕರಪ್ಟ್ ಪಾಕಿಸ್ತಾನದ ಮುಖಂಡರುಗಳು. ಸೊ ಹಾಗಾಗಿ ನಮಗಿಂತ ಪಾಪ ಕಷ್ಟದಲ್ಲಿದ್ದಾರೆ ಅವರು. ಅವ್ರಿಗೇನಾದ್ರು ಈ ಸಂದರ್ಭದಲ್ಲಾದ್ರೂ ನಾವು ಒಂದಷ್ಟು ಮಾಡಬೇಕಾಗಿತ್ತು. ಆದರೂ ಕೊನೆಗೆ ನಿಲ್ಬೇಕಾಗಿರೋದು ಪಾಕಿಸ್ತಾನಿಗಳೇ, ಭಾರತೀಯ ಅಂದರೆ ಉಪಭಾರತೀಯರೇ. ಅವರು ಪಾಕಿಸ್ತಾನಿಗಳು ಅನ್ನೋದು ಯಾವಾಗ 60-70 ವರ್ಷದಿಂದ. ಹಾಗಾಗಿ ಅದೇನಾದ್ರು ಆಗಬೇಕಾಗಿತ್ತು, ಅದೇನೂ ಆಗಿಲ್ಲ. ಇವಂತೂ ಒಂದು ಗೊಂದಲ ನನಗನ್ಸೋ ಹಾಗೆ. ಇದು ಪಾಕಿಸ್ತಾನದವ್ರಿಗೆ ಮೇಲೆ ಬಾಂಬ್ ಹಾಕಿ ಅವ್ರ ಮೇಲೆ 10 ಬಾಂಬ್ ಹಾಕಿ ಅವ್ರು 1 ಬಾಂಬ್ ಹಾಕಿದ್ರು ಹೆಚ್ಚಿನಷ್ಟು ನಮಗೆ ಆಗುವಂಥದ್ದು. ಹಾಗಾಗಿ ಹೋಗ್ಬಿಡ್ತೀವಿ ಏನೋ ನಾವು ದಕ್ಷಿಣ ಭಾರತದಲ್ಲಿರುವಂಥವ್ರು ಅಥವಾ ಸೇಫರ್ ಝೋನಲ್ಲಿರೋರು ಯುದ್ಧ ಆಗಿದ್ದ ಅಂದ್ಕೊಂಡು ಮೀಸೆ ತಿರುತ್ತಾರೆ. ಆದರೆ ಗಡಿ ಭಾಗದಲ್ಲಿರೋರು ಕಷ್ಟ ನೋಡಬೇಕಲ್ವಾ. ಈಗ ಆಂಧ್ರದಲ್ಲಿ ಪಾಪ ಮೊನ್ನೆ ಒಬ್ಬ ಯುದ್ಧ ಆಗಿದ್ರೆ ನಮಗೂ 100 ಜನ ನಮ್ಮ ರಾಜ್ಯಕ್ಕೂ ಒಂದು ಬರ್ತಾ ಇತ್ತು ಸೈನ್ಯದ ಯುದ್ಧದಲ್ಲಿ ಸತ್ತಂಥವ್ರು. ಹಾಗಾಗಿ ಯುದ್ಧ ಅಂತಿಮ ಆಯ್ಕೆ, ಆಮೇಲೆ ಅದು ಒಳ್ಳೆಯ ಆಯ್ಕೆನೂ ಅಲ್ಲ, ಅಂತಿಮ ಆಯ್ಕೆ ಅಷ್ಟೇ ಅದು. ಆದ್ದರಿಂದ ಬೇರೆ ದಾರಿಗಳಿಲ್ಲದೆ ಇದ್ದಾಗ ಈ ಸಂದರ್ಭದಲ್ಲಿ ಏನು ನಡೆದಿದೆ ಅದು ಓಕೆ. ಆದರೆ ಇನ್ನೂ ಮುಂದಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾನು ಗೊತ್ತಿಲ್ಲದೆ ಕೆಲವೊಂದು ವಿಚಾರಗಳನ್ನ ಹೇಳಬಾರ್ದು, ರಾಜತಾಂತ್ರಿಕ ತೊಂದರೆಗಳಿರುತ್ತೆ. ಆದರೆ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ನಾವು ನೋಡಿದಾಗ BJPಯಲ್ಲಿಯೇ ಒಂದಷ್ಟು ಇವಾಗ ಅಪಸ್ವರ ಎದ್ದಿದೆ. ಭಕ್ತರೇ ಮಾಡಿಬಿಡ್ಬೇಕಿತ್ತು ಅಂತಾರೆ. ಆ ಥರ ಯುದ್ಧೋನ್ಮಾದವನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಾ ನೀವು ಅಂತ ನನ್ನ ಪ್ರಶ್ನೆ. ಅದು ಯುದ್ಧೋನ್ಮಾದ ಪಾಕಿಸ್ತಾನ ಅಂತಲ್ಲ, ಮತೋನ್ಮಾದ. ಅದು ಮತೋನ್ಮಾದ. ಎಲ್ಲ ಮತಗಳು ಸುಧಾರಣೆ ಆಗಬೇಕು ನನ್ನ ಪ್ರಕಾರ. ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಥರದವರು ನಮ್ಮ ರಾಜ್ಯದಲ್ಲಿ ಬಸವಣ್ಣನ ಥರದವರು ಈ ಭಾರತದಲ್ಲಿದ್ದಂಥ ಒಂದು ಏನು ವೈದಿಕ ಪರಂಪರೆನೋ, ಸನಾತನ ಅಂತಿರೋ, ನೀವು ಹಿಂದೂ ಅಂತಿರೋ, ಇವುಗಳಲ್ಲಿದ್ದಂತಹ ಅಸಮಾನತೆಗಳನ್ನು, ಕೆಲವೊಂದು ನೀಚ ಪದ್ಧತಿಗಳನ್ನ ಬದಲಾವಣೆ ಮಾಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಸುಧಾರಕರು ಇಲ್ಲಿ ಉಟ್ಕೊಂಡ್ರು. ಇವತ್ತು ಅದೇ ರೀತಿಯಲ್ಲೇ
ಒಂದು ಮಾಡರ್ನೈಸ್ ಆಗಬೇಕು. ಕ್ರಿಶ್ಚಿಯನ್ ಮತ ಸಾಕಷ್ಟು ಸುಧಾರಣೆ ಆಗಿದೆ, ಇಸ್ಲಾಂ ಮತವೂ ಸಾಕಷ್ಟು ಸುಧಾರಣೆ ಆಗಬೇಕು. ಇವೆಲ್ಲ ಆಧುನಿಕವಾದ ಶಿಕ್ಷಣ, ವಿಜ್ಞಾನ ನಮಗೆ ಎಷ್ಟೋ ವಿಚಾರಗಳಲ್ಲಿ ಪುರಾಣಗಳಲ್ಲಿರೋದು ಸುಳ್ಳು, ಅವೆಲ್ಲ ಆಗೋದಿಲ್ಲ ಅಂತ ಹೇಳಿದೆ. ಯಾವ್ಯಾವುದೋ ಮತಗ್ರಂಥಗಳಲ್ಲಿರೋದು ಇದು ಇಲ್ಲ, ಮನುಷ್ಯ ಈ ರೀತಿ ವಿಕಾಸ ಆಗಿರೋದು, ಪ್ರಾಣಿಗಳಿಂದ ಮನುಷ್ಯ ವಿಕಾಸನಾಗ್ತಾ ಬಂದಿರೋದು. ಇದಕ್ಕೆ ನಾವು ಕೇವಲ 2.5 ಲಕ್ಷ ವರ್ಷಗಳ ಹಿಂದೆ ಮನುಷ್ಯ ಹೋಮೋ ಸೇಪಿಯನ್ ವಿಕಾಸವಾಗಿದ್ದು ಅಂತ ಹೇಳುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನೋ 7 ದಿವಸಕ್ಕೆ ಹುಟ್ಬಿಟ್ಟ, 8 ದಿವಸಕ್ಕೆ ಹುಟ್ಬಿಟ್ಟ, ಇನ್ನೊಂದು ಆಗ್ಬಿಟ್ಟ, ಅದಾಗ್ಬಿಡ್ತು ಇದಾಗ್ಬಿಡ್ತು ಏನೇನೋ ಹೇಳ್ಕೊಂಡು ಹುಚ್ಚಾಟಗಳು ಇವೆಲ್ಲ. ನನ್ನ ಪ್ರಕಾರ ಬದಲಾಗಬೇಕು. ಆದರೆ ಮನುಷ್ಯನ ನಂಬಿಕೆ ಇರುತ್ತೆ, ನಂಬಿಕೆನ ಅವಹೇಳನ ಮಾಡಬಾರ್ದು. ನಾನು ಅವಹೇಳನ ಮಾಡಿದೆ, ನಾನು ಹೇಳಿದ್ದು ಸ್ವಲ್ಪ ಅವಹೇಳನಕಾರಿಯಾಗಿತ್ತು, ಆದರೆ ಯಾಕೆ ಹೇಳ್ತಾ ಇದ್ದೀನಿ, ಚಿಂತನೆಗೆ ಹಚ್ಚಲಿ ಜನರನ್ನು. ಈ ಥರಕ್ಕೇನೋ ಒಂದು ಮತ ಯಾವುದೋ ಒಂದು ಥೂ ನನಗಂತೂ ಅಸಹ್ಯ ಆಗುತ್ತೆ ಕೆಲವೊಂದು ವಿಚಾರಗಳಿಗೆ. ಏನೂ ಗೊತ್ತಿಲ್ಲದ ಅಜ್ಞಾನಿಗಳು ಪಾಠ ಮಾಡ್ತಿರ್ತಾರೆ, ಆ ಪಾಠಕ್ಕೆ ಜನ ಹೋಗ್ತಾರೆ. ನಮ್ಮಲ್ಲೇನೆ ಯಾವುದೋ ಸ್ವಾಮೀಜಿಗಳು ಶ್ರೀಗಳು ಏನೇನೋ ಹೇಳ್ತಾರಲ್ಲ, ಎಷ್ಟು ಅವೈಜ್ಞಾನಿಕವಾದ ವಿಚಾರಗಳನ್ನ ಹೇಳ್ತಾರೆ, ಆದರೆ ದೊಡ್ಡ ಮನುಷ್ಯರು ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಜನ ಯೋಚನೆ ಮಾಡಬೇಕು, ಈಗಿನ ಕಾಲದಲ್ಲಿ ಅದು ಯೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಭವಿಷ್ಯ ಇಲ್ಲ. ಮತ್ತೆ ನಾವು ಕಗ್ಗತ್ತಲಿಗೆ ಹೋಗ್ತೀವಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬದುಕು ಘನತೆ ಇರೋದಿಲ್ಲ. ಇವು ಬದಲಾಗಬೇಕು.